ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವ್ಲಾಗ್ ಬಂದು ಬುಧವಾರ ಮತ್ತು ಗುರುವಾರ 2 ದಿನದ್ದಾಗಿರುತ್ತೆ. ನಾನು ಬುಧವಾರ ಬೆಳಗ್ಗೆನೇ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲ ತೊಗೊಂಡೆ. ಇನ್ನು ಫಸ್ಟ್ಗೆ ನಾನು ಈರುಳ್ಳಿ ತೊಗೊಂಡಾಗ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀನಿ. ಹಾಗೆ ಮತ್ತೆ ಒಂದು ವಾರ ಬಿಟ್ಟು ಮತ್ತೆ ಇನ್ನೊಂದ್ಸತಿ ಕ್ಲೀನ್ ಮಾಡಿ ಎತ್ತಿಟ್ಕೊತೀನಿ. ಮತ್ತು ಸ್ವಲ್ಪ ಇವಾಗ ಬಿಸಿಲು ಕೂಡ ಜಾಸ್ತಿ ಇರ್ತಲ್ಲ, ಬೆಳಗ್ಗೆ ಟೈಮ್ ಸ್ವಲ್ಪ ಜಾಸ್ತಿ ಬಿಸಿಲು ಬರೋಷ್ಟೊತ್ತಿಗೆ ಸ್ವಲ್ಪ ಒಣಗಿಸ್ಬಿಟ್ಟು ಹಂಗೆ ಎತ್ತಿಟ್ಬಿಡ್ತೀನಿ. ಮತ್ತು ಜಾಸ್ತಿ ಬಿಸಿಲಲ್ಲಿಟ್ಟರು ಕೂಡ ಬೇಗನೆ ಅವು ಕೊಳ್ತೋಗ್ಬಿಡುತ್ತೆ. ಮತ್ತು ತುಂಬ ಹೀಟ್ ಆದರೂ ಕೂಡ ಒಳಗೇ ಗೆಡ್ಡೆ ಎಲ್ಲ ಕೊಳ್ತೋಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಲೈಟಾಗಿನ ಬಿಸಿಲು ಬರ್ತಾ ಇದೆ ಅನ್ನೋ ಅಷ್ಟರಲ್ಲಿ ಹಂಗೆ ಸ್ವಲ್ಪ ಹೊತ್ತು ಬಿಸಿಲಿಗೆ ಹಾಕ್ಬಿಟ್ಟು ಹಂಗೆ ಎತ್ತಿಟ್ಬಿಡ್ತೀನಿ. ಮತ್ತು ಬೆಳ್ಳುಳ್ಳಿನೂ ಅಷ್ಟೇ, ಅದು ಕೂಡ ಸ್ವಲ್ಪ ಸಿಪ್ಪೆ ಎಲ್ಲ ತೆಗೆದು ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ತೊಗೊಂಡಿದ್ದೆ. ಇನ್ನು 100 ರೂಪಾಯಿಗೆ 5 kg ಅಂತ ಹೇಳಿ ಈರುಳ್ಳಿ ಬಂದಿತ್ತು. ಅದಕ್ಕೆ ಸ್ವಲ್ಪ ಜಾಸ್ತಿನೇ ತಗೊಂಡು ಇಟ್ಕೊಂಡಿದ್ದೆ ನಾನು. ಅಂದರೆ ಹಬ್ಬ ಬೇರೆ ಹತ್ರ ಬಂದಿತ್ತಲ್ವ, ಹಬ್ಬಕ್ಕೂ ಕೂಡ ಆಗುತ್ತೆ. ಮತ್ತು ಹಬ್ಬದಲ್ಲಿ ಇನ್ನೇನು ಒಂದೊಂದು ಸರಿ ಬರುತ್ತಾರೆ, ಒಂದೊಂದು ಸರಿ ಬರೋದಿಲ್ಲ ಅಂತ ಹೇಳಿ ಸ್ವಲ್ಪ ಜಾಸ್ತಿನೇ ಎತ್ತಿಟ್ಕೊಂಡಿದ್ದೆ. ಅದಕ್ಕೋಸ್ಕರ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಏನೇ ಹೇಳಿ ಹಬ್ಬ ಬಂತು ಅಂದರೆ ಹಳ್ಳಿ ಕಡೆ ಅಂತೂ ಕೆಲಸ ಅಂದರೆ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ. ಇನ್ನು ಡೀಪ್ ಕ್ಲೀನ್ ಅಂತೂ ಯುಗಾದಿ ಹಬ್ಬಕ್ಕೆ ಎಲ್ಲರೂ ಕೂಡ ಕಂಪಲ್ಸರಿ ಮಾಡೇ ಮಾಡ್ತಾರೆ. ಅವಾಗಂತೂ ಮನೆ ಕ್ಲೀನ್ ಮಾಡೋದಕ್ಕೆ ಸಾಕಾಗುತ್ತೆ. ನಿಜವಾಗ್ಲೂ ಅಷ್ಟು ಕೆಲಸ ಇರುತ್ತೆ ಮನೆಯಲ್ಲಿ. ಇನ್ನು ಸಿಟಿಯಲ್ಲಾದರೆ ಅವಾಗ ಎಲ್ಲ ಕ್ಲೀನ್ ಮಾಡಿಕೊಂಡು ಕ್ಲೀನಾಗಿ ಇಟ್ಕೊಂಡಿರ್ತಾರೆ. ಬಟ್ ಹಳ್ಳಿ ಕಡೆ ಆ ಥರ ಅಲ್ಲ. ಇನ್ನು ಜಮೀನು ಇರುತ್ತೆ, ಮತ್ತು ರೈತರೆಲ್ಲ ಕೆಲಸಕ್ಕೆ ಹೋಗ್ತಿರ್ತಾರೆ. ಮತ್ತು ಬೆಳಗ್ಗೆ ಎದ್ದ ತಕ್ಷಣವೇ ಅವರವ್ರ ಜವಾಬ್ದಾರಿಗಳೆಲ್ಲ ತುಂಬ ಇರುತ್ತೆ. ಮತ್ತು ಯಾವಾಗಲೂ ಕೂಡ ಮನೆಯೆಲ್ಲ ನೀಟಾಗಿ ಇಟ್ಕೊಳೋಕ್ಕೆ ಕೂಡ ಆಗೋದಿಲ್ಲ. ಈ ಥರ ಹಬ್ಬದಲ್ಲಂತೂ ಅವ್ರಿಗೆ ಒಂಥರ ಏನಪ್ಪ ಇಷ್ಟೊಂದು ಕೆಲಸ ಇದೆ ಅಂತ ಅನಿಸ್ಬಿಡುತ್ತೆ. ಒಂದು ಹೊಲದಲ್ಲಿ ಇಲ್ಲ ತೋಟದಲ್ಲಿ ಏನಾದರೂ ಒಂದು ಕೆಲಸ ಮಾಡಿ ಬರ್ಬೋದು. ಈ ಮನೇಲಿ ಕೆಲಸ ಅಂತೂ ಎಷ್ಟು ಮಾಡಿದ್ರೂ ಕೂಡ ಮುಗಿಯಲ್ಲ, ಅಷ್ಟು ಕಷ್ಟಪಟ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ. ಇನ್ನು ಯುಗಾದಿ ಬಂತಂದರೂ ಯಾವಾಗಲೂ ಅಷ್ಟೇ, ನೋಡೋಕ್ಕಾಗ್ತಾ ಇಲ್ಲ ಹಳ್ಳಿ ಕಡೆ ಅಷ್ಟು ಕೆಲಸ ಮಾಡ್ತಾನೆ ಇರ್ತಾರೆ ಹೆಣ್ಮಕ್ಳಂತೂ. ಇನ್ನು ಅದೆಲ್ಲ ಕ್ಲೀನ್ ಮಾಡಿ ಆದಮೇಲೆ ಒಂದು ಸ್ವಲ್ಪ ಹೆಸರು ಕಾಳು ಮತ್ತು ಕಡಲೆಕಾಳಿತ್ತು, ನೈಟು ನೆನೆಸಿಟ್ಟಿದ್ದೆ. ಮತ್ತು ಸುಮ್ಮನೆ ಇದಾಗುತ್ತೆ, ಅವು ಕಡಲೆಕಾಳಂತೂ ಬೇಗ ಮೊಳಕೆನೇ ಬರೋದಿಲ್ಲ. ಅದಕ್ಕೋಸ್ಕರ ಇವು ಹಂಗೆ ಇಟ್ಟರೆ ಮತ್ತು ಎಲ್ಲ ಸ್ವಲ್ಪ ಇದಾಗಿಬಿಡುತ್ತೆ, ಅಂಟು ಥರ ಆಗಿಬಿಡುತ್ತೆ ಅಂತ ಹೇಳಿ ಬೇಯಿಸ್ಬಿಟ್ಟು ಒಗ್ಗರಣೆ ಹಾಕೋಣ ಅಂತ ಹೇಳಿ 1-2 ವಿಸಲ್ ಕೂಗಿಸ್ದೆ. ಅಂದರೆ ನೆನೆಸಿದ್ನಲ್ವ ನೈಟು, ಚೆನ್ನಾಗಿ ನೆನ್ಕೊಂಡಿತ್ತು, ಬೇಗನೆ ಬೆಂದ್ಬಿಟ್ಟು 1-2 ವಿಸಲ್ ಹೊಡೆಸ್ದೆ. ಚೆನ್ನಾಗಿ ನುಣ್ಣಗೆ ಸ್ವಲ್ಪ ಮೆತ್ತಿಗೆ ಬೇಯಲಿ ಅಂತ ಹೇಳಿ ಬೇಯಿಸ್ಕೊಂಬಿಟ್ಟು ಇನ್ನು ಒಗ್ಗರಣೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಈರುಳ್ಳಿ, ಕರಿಬೇವು ಮತ್ತು ಒಣಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಒಂದು ಸ್ವಲ್ಪ ಸಾಸಿವೆ, ಜೀರಿಗೆ ಮತ್ತು ಒಣಮೆಣ್ಸಿನ್ಕಾಯಿ, ಕರಿಬೇವು, ಈರುಳ್ಳಿ ಅಷ್ಟೇ. ಮತ್ತು ಸ್ವಲ್ಪ ಲಾಸ್ಟಲ್ಲಿ ಅರಶಿನ ಪುಡಿ ಹಾಕಿದ್ದೆ. ಅರಶಿನ ಪುಡಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಒಗ್ಗರಣೆ ಕೊಟ್ಟೆ. ಈ ಥರ ಕಾಳೆಲ್ಲ ಒಗ್ಗರಣೆ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ, ಮತ್ತು ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಆದರೂ ಕೂಡ ಕಡಲೆಕಾಳು ಜಾಸ್ತಿ ತಿನ್ನಬಾರ್ದು ಹೇಳ್ಬೇಕಂದ್ರೆ, ಅದು ಬೇರೆ ಪ್ರಾಬ್ಲಮ್ಮೇ ಇರುತ್ತೆ ಅದರದ್ದು. ಇನ್ನು ಕೆಲವ್ರಿಗೆ ಇದು ಆಗುತ್ತೆ, ಕೆಲವ್ರಿಗೆ ಆಗೋದಿಲ್ಲ. ಇದು ತಿಂದ್ರಂತೂ ಒಂಥರ ಗ್ಯಾಸ್ಟ್ರಿಕ್ ಕೂಡ ಆಗುತ್ತೆ, ಮತ್ತು ಗ್ಯಾಸ್ ಟ್ರಬಲ್ ಕೂಡ ಆಗುತ್ತೆ. ಆ ಥರ ಆಗುತ್ತೆ ಇದು ಕಡಲೆಕಾಳು ಜಾಸ್ತಿ ತಿಂದರೆ. ಕೆಲವರು ಇಷ್ಟಪಟ್ಟು ತಿಂತಾರೆ, ಕೆಲವರು ಬೇಡವೇ ಬೇಡ ಅಂತ ಹೇಳ್ಬಿಡ್ತಾರೆ, ತಿನ್ನೋದಿಲ್ಲ. ಅದಕ್ಕೋಸ್ಕರ ಇನ್ನು ಎಲ್ಲ ಆಗಿ ಮತ್ತು ಊಟ ಕೂಡ ಆಯಿತು. ಊಟ ಎಲ್ಲ ಮುಗಿಸ್ಬಿಟ್ಟು ಇನ್ನು ಮೊನ್ನೆ ಬಟ್ಟೆ ಎಲ್ಲ ಒಗ್ದಿಟ್ಟಿದ್ದೆ, ಅವು ಮಡ್ಚಿಟ್ಟಿರಲಿಲ್ಲ, ಹಂಗೆ ಎತ್ತಿಟ್ಟಿದ್ದೆ. ಅವನು ಕೂಡ ಸ್ವಲ್ಪ ನೀಟಾಗಿ ಮಡ್ಚಿಬಿಟ್ಟು ಒಂದು ವೇಳೆಲ್ಲ ಸುತ್ತಿ ಇಟ್ಬಿಡೋಣ ಅಂತ ಹೇಳಿ ಎಲ್ಲ ಮಡಿಸ್ತಾ ಇದ್ದೀನಿ. ಇನ್ನು ನನ್ನ ಮಗ ಕೂಡ ಮಲ್ಕೊಂಡಿದ್ದಾನೆ. ಅವ್ನು ಮಲ್ಕೊಂಡ್ರೇ ನನಗೆ ಕೆಲಸ ಸಹ ಆಗೋದು, ಇಲ್ಲಾಂದರೆ ಕೆಲಸನೇ ಆಗೋದಿಲ್ಲ. ಅದಕ್ಕೋಸ್ಕರ ಫಸ್ಟ್ ಅವ್ನು ಮಲಗಿಸ್ಬಿಟ್ಟು ಆಮೇಲೆ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ಕೆಲಸನೂ ಮಾಡಿಕೊಂಡೆ. ಇನ್ನು ಸಂಜೆ ಕೂಡ ಆಯಿತು. ಸಂಜೆ ಆದ ತಕ್ಷಣ ಸ್ವಲ್ಪ ನನ್ನ ಮಗನಿಗೆ ಸ್ನಾನ ಮಾಡಿಸ್ದೆ. ಯಾವಾಗಲೂ ನಾನು ಬೆಳಗ್ಗೆಲ್ಲ ಬಿಟ್ಬಿಡ್ತೀನಿ, ಮಧ್ಯಾಹ್ನ ಕೂಡ ನಾನು ಸ್ನಾನ ಮಾಡ್ಸೋಕೆ ಹೋಗೋಲ್ಲ. ಸಂಜೆ ಟೈಮ್ ಮಾತ್ರ ಸ್ನಾನ ಮಾಡಿಸ್ತೀನಿ, ಚೆನ್ನಾಗಿ ಮಲ್ಕೊತಾನೆ ಅಂತ ಹೇಳಿಬಿಟ್ಟು. ಇನ್ನು ಫುಲ್ಲು ಬೆಳಗ್ಗೆಯಿಂದ ಸಂಜೆವರೆಗೂ ಚೆನ್ನಾಗಿ ಆಟ ಆಡಿರ್ತಾನೆ, ಮತ್ತು ಮಣ್ಣಲ್ಲೆಲ್ಲ ಆಟ ಆಡ್ತಾ ಇರ್ತಾನೆ, ಜಾಸ್ತಿ ತರಲೆ ಮಾಡ್ತಾ ಇರ್ತಾನೆ. ಮತ್ತು ಮಧ್ಯಾಹ್ನ ಟೈಮೆಲ್ಲ ಸ್ವಲ್ಪ ಬಿಸಿಲಲ್ವ, ಈಗ ತುಂಬ ಬೆವರು, ಮತ್ತು ತಲೆಯಲ್ಲೆಲ್ಲ ಸುಮ್ಮನೆ ಸೆಗೆ ನೀರೆಲ್ಲ ಕಿತ್ಕೊಂಡು ಬಿಟ್ಟಿರ್ತವೆ. ಅದಕ್ಕೋಸ್ಕರ ನಾನು ಅವಾಗ ಫ್ರೆಶ್ ಅಪ್ ಮಾಡಲ್ಲ ಅವನ್ನ. ಇನ್ನು ಸಾಯಂಕಾಲನೇ ಚೆನ್ನಾಗಿ ಸ್ನಾನ ಮಾಡಿಸ್ಬಿಡ್ತೀನಿ. ಅವನಿಗೂ ಕೂಡ ಒಂಥರ ಮೈಂಡೆಲ್ಲ ಫ್ರೀ ಆದಂಗೆ ಆಗುತ್ತೆ, ಸ್ವಲ್ಪ ಚುರುಕಾಗಿ ಆಟ ಆಡ್ತಾ ಇರ್ತಾನೆ. ಇನ್ನು ಚಿಕ್ಕಮ್ಮ ಬಂದು ಗೆಣಸುಗಡ್ಡೆ ತಂದಿದ್ರು, ಯಾರೋ ಕೊಟ್ಟಿದ್ರಂತೆ, ತೊಗೊಳ್ಳಿ ಅಂತ ಹೇಳಿಬಿಟ್ಟು. ಇನ್ನು ಕೊಡ್ತಾ ಇರ್ತಾರೆ, ಬೆಳೆದಿರೋದು ಇದು ತೋಟದಲ್ಲೇ ಬೆಳೆದಿದ್ರಂತೆ. ಇನ್ನು ಅದಕ್ಕೋಸ್ಕರ ಕೊಟ್ಟಿದ್ರು. ಇನ್ನು ಚಿಕ್ಕಮ್ಮ ಬಂದು ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ತೊಳೆದ್ಬಿಟ್ಟು, ನೋಡಮ್ಮ ಏನಾದರೂ ಸ್ವಲ್ಪ ಹುಳ ಪಳ ಇದ್ದರೆ ನೋಡಿಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಒಂದು ವಿಸಲ್ ಕೂಗಿಸು, ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಇನ್ನು ಕುಕ್ಕರ್ಗೆ ಹಾಕಿದ್ರಂತ ಒಂದು ವಿಸಲ್ಗೆ ಚೆನ್ನಾಗಿ ಬೆಂದ್ಕೊಂಡ್ಬಿಡ್ತವೆ. ಒಂದು ಸತಿ ಚೆನ್ನಾಗಿ ನುಣ್ಣಗಾಗ್ಬಿಟ್ಟು ಎಲ್ಲ ಸಿಪ್ಪೆಯೆಲ್ಲ ಬಿಟ್ಕೊಂಡ್ಬಿಟ್ಟಿರುತ್ತೆ. ಅದಕ್ಕೋಸ್ಕರ ನೋಡಿಕೊಂಡು ಬೇಯಿಸ್ಬೇಕು. ಇನ್ನು ಪಾತ್ರೆಯಲ್ಲಿ ಹಾಕಿ ಬೇಯಿಸಿದ್ರು ಕೂಡ ಬೇಗನೆ ಬೇಯುತ್ತೆ ಇದೇನು. ಇನ್ನು ಅದಕ್ಕೆ ನಾನು ಸ್ವಲ್ಪ ಚಿಕ್ಕದಿರೋದೆಲ್ಲ ತೆಗೆದ್ಬಿಟ್ಟು ಸ್ವಲ್ಪ ಯಾಕೋ ಕಹಿ ಥರ ಅನಿಸ್ತಾ ಇತ್ತು. ಅದಕ್ಕೆ ಅದೆಲ್ಲ ತೆಗೆದ್ಬಿಟ್ಟು ಒಂದು ಸ್ವಲ್ಪ ಮೀಡಿಯಮ್ ಸೈಜ್ ಇರೋವೆಲ್ಲ ಕೂಡ
ಹಾಕಿ ಒಂದು ವಿಸಲ್ ಹೊಡ್ಸಿದ್ದೆ, ತುಂಬ ಚೆನ್ನಾಗಿತ್ತು. ಇನ್ನು ಸಂಜೆಗೆ ಬಂದು ನಾನು ಉಪ್ಪಿಟ್ಟು ಮಾಡಿದ್ದೆ. ಬಿಸಿ ಉಪ್ಪಿಟ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಲೇಟ್ ಆಗಿಬಿಟ್ಟಿತ್ತು ಫುಲ್ಲು. ಇನ್ನು ಅದಕ್ಕೋಸ್ಕರ ಸಿಂಪಲಾಗಿ ಮಾಡಿಬಿಡೋಣ ತರಕಾರಿ ಎಲ್ಲ ಹಾಕ್ಬಿಟ್ಟು ಅಂತ ಹೇಳಿ ಇಷ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇನ್ನು ಉಪ್ಪಿಟ್ಟಂತೂ ತುಂಬ ಇಷ್ಟ, ನನ್ನ ಮಗ ಕೂಡ ತುಂಬ ಇಷ್ಟಪಟ್ಟು ತಿಂತಾನೆ. ಅದಕ್ಕೋಸ್ಕರ ತರಕಾರಿ ಕೂಡ ಸ್ವಲ್ಪ ಇತ್ತಲ್ವ, ಈ ಥರ ಮಿಕ್ಸ್ ತರಕಾರಿ ಹಾಕ್ಬಿಟ್ಟು ಉಪ್ಪಿಟ್ಟು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಉಪ್ಪಿಟ್ಟು ಮಾಡಿದ್ದಷ್ಟೇ. ಇದು ಬಂದು ಗುರುವಾರದ ವ್ಲಾಗ್ ಇದು. ಬೆಳಗ್ಗೆನೇ ನಾನು ಬುಧವಾರ ಮತ್ತೆ ಏನು ವೀಡಿಯೋಸ್ ಮಾಡೋಕ್ಕೆ ಹೋಗಲಿಲ್ಲ, ಇನ್ನು ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ ನಾನು ಕೆಲಸದಲ್ಲಿ. ಹಾಗಾಗಿ ಇನ್ನು ಬೆಳಗ್ಗೆ ನಾನು ಫಸ್ಟ್ ಅನ್ನ ಮಾಡಿಟ್ಬಿಟ್ಟು ಆಮೇಲೆ ಇದು ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕರೆಕ್ಟಾಗಿ 3 ನುಗ್ಗೆಕಾಯಿ ಇದ್ವು. ನುಗ್ಗೆಕಾಯಿ ಮತ್ತು ಆಲೂಗೆಡ್ಡೆ, ಬದನೆಕಾಯಿ, ಸ್ವಲ್ಪ ಬೀನ್ಸ್ ಇತ್ತು, ಬೀನ್ಸು ಮತ್ತು ಕ್ಯಾರೆಟ್ ಇತ್ತು. ಇಷ್ಟೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಸಾಂಬಾರು ಮಾಡಿಕೊಂಡೆ. ತರಕಾರಿ ಕೂಡ ಇತ್ತಲ್ವ, ಹಾಕ್ಕೊಂಡು ತುಂಬ ಚೆನ್ನಾಗಾಗಿತ್ತು ಟೇಸ್ಟ್ ಮಾತ್ರ. ಇನ್ನು ಪಕ್ಕದ ಕೂಡ ಒಂದು ವಿಸಲ್ ಬೇಳೆ ಓಡಿಸಿದ್ದೆ ಅಷ್ಟೇ, ಒಂದೇ ವಿಸಲ್ ಓಡಿಸಿದ್ದು. ಹೇಳ್ಬೇಕಂದ್ರೆ ಒಂದು 3 ವಿಸಲ್ ಓಡಿಸ್ಬೇಕಿತ್ತು, ಸಾಂಬಾರು ಮಂದ ಬರೋದು. ಇರಲಿ ಸ್ವಲ್ಪ ಬೇಳೆ ಕಾಣಲಿ ಅಂತ ಹೇಳಿಬಿಟ್ಟು ಒಂದೇ ಒಂದು ವಿಸಲ್ಲು ನಾನು ಓಡಿಸಿದ್ದು. ಇನ್ನು ಹುಣ್ಸೆಹಣ್ಣು ಕೂಡ ನೆನೆಸಿಟ್ಕೊಂಡಿದ್ದೆ. ಸಾಂಬಾರೆಲ್ಲ ಕುದ್ಮೇಲೆ ಲಾಸ್ಟಲ್ಲಿ ಹುಣಸೆ ಹುಳಿ ಎಲ್ಲ ಹಿಂಡ್ಬಿಟ್ಟು ಒಂದು ಕೂದಿ ಬಂದಮೇಲೆ ಆಮೇಲೆ ಇಳಿಸ್ಬಿಡೋಣ ಅಂತ ಹೇಳಿ. ಇನ್ನು ಅಂದ್ಕೊಂಡಿರಲಿಲ್ಲ ಮನೆಗೆ ಪೇಂಟ್ ಹಾಕ್ತೀವಿ ಅಂತ ಹೇಳಿಬಿಟ್ಟು. ಇನ್ನು ಇದು ನಮ್ಮ ಅಣ್ಣರ ಮನೆ. ಇನ್ನು ನಮ್ಮ ಅಣ್ಣರೆಲ್ಲ ಪೇಂಟ್ ಹಾಕ್ಸ್ತಾಯಿದ್ರು ಅವರು ಕೂಡ. ಇನ್ನು ಬುಧವಾರನೇ ನಮ್ಮ ಅಣ್ಣ ಹೋಗ್ಬಿಟ್ಟು ತೊಗೊಂಬಂದಿದ್ರು ಪೇಂಟೆಲ್ಲ. ಇನ್ನು ನಮ್ಮ ಅಣ್ಣರ ಮನೆಗೆ ಪೇಂಟ್ ಹಾಕಿದ್ರೆ ನಾನು ಬೇಜಾರು ಮಾಡ್ಕೊತಾಳೆ, ಇಲ್ಲ ಅಟ್ಲೀಸ್ಟ್ ಮನಸ್ಸಲ್ಲಾದರೂ ಬೇಜಾರು ಅನ್ಕೊತಾಳೆ ಅಂತ ಹೇಳಿಬಿಟ್ಟು ನಮ್ಮ ಅಣ್ಣ ಗೊತ್ತಿಲ್ಲಂಗೆ ನಮ್ಮ ಮನೆಗೂ ಕೂಡ ಪೇಂಟ್ ತಂದಿದ್ರು ಪಾಪ. ಇನ್ನು ಆ ಥರ ಎಲ್ಲ ಏನಿಲ್ಲ, ನನಗೆ ಯಾಕೆ ಬೇಜಾರಂತ ಗೊತ್ತಲ್ವ, ಅಣ್ಣ ತಂಗಿ ಅಂದರೆ ಮಾತಿದ್ದೇ ಇರ್ತವೆ. ಆ ಥರನೇ ಸ್ವಲ್ಪ ಕಾಮಿಡಿ ಎಲ್ಲ ಮಾಡಿಕೊಂಡು ಇನ್ನು ಮನೇಲಿ ನಮ್ಮ ಅಣ್ಣರ ಮನೇಲಿ ಪೇಂಟೆಲ್ಲ ಮಾಡಿಸ್ತಾಯಿದ್ರು. ಇನ್ನು ನಾನು ಬಂದು ನನ್ನ ತಂಗಿಗೆ ಫೋನ್ ಮಾಡಿದ್ದೆ, ಬರ್ತೀನಿ ಅಕ್ಕ ಅಂತ ಹೇಳಿದ್ದು. ಚಿಕ್ಕಮ್ಮನ ಮಗಳು, ಇನ್ನು ಹತ್ರನೇ ಇರೋದು, ದೂರ ಏನಿಲ್ಲ. ಇನ್ನು ನನ್ನ ತಂಗಿ ಮತ್ತು ನನ್ನ ತಂಗಿ ಮಗ ಇಬ್ಬರು ಬಂದಿದ್ದರು. ತುಂಬ ಹೆಲ್ಪ್ ಆಯಿತು ಅವ್ರು ಬಂದಿರೋದಕ್ಕೆ ನನಗೆ. ಇನ್ನು ನಾನೆಲ್ಲ ಸಾಮಾನೆಲ್ಲ ತೊಳೆಯವು ಮತ್ತು ಸ್ವಲ್ಪ ಜೋಡಿಸೋವು ಮತ್ತು ಅವಳಿಗೆ ಹೆಲ್ಪ್ ಮಾಡೋದೆಲ್ಲ ಮಾಡಿದೆ. ಇನ್ನು ಅವಳು ಬಂದು ನಮ್ಮ ಮನೆಯೆಲ್ಲ ಸ್ವಲ್ಪ ನೀಟಾಗೆಲ್ಲ ಪೇಂಟ್ ಮಾಡಿದ್ಲು. ಫಸ್ಟ್ ಟೈಮು ಪೇಂಟ್ ಮಾಡ್ತಾ ಇರೋದು ಮನೆ, ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಇಡಿಸುತ್ತೆ. ಮತ್ತು ಆ ಪೇಂಟ್ ಕೂಡ ತುಂಬ ತಗೊಳುತ್ತೆ, ಅದು ಹೇಳ್ಕೊಳ್ಬಿಡುತ್ತೆ. ಇವಾಗ ಬೇಸಿಗೆ ಕಾಲ ಬೇರೆ ಅಲ್ವಾ, ನಾವು ಎಷ್ಟೇ ಇದರಲ್ಲಿ ಹಾಕ್ತೀವಂದ್ರೂ ಕೂಡ ಹಂಗೆ ಎಳ್ಕೊಂಬಿಡುತ್ತೆ, ಜಾಸ್ತಿನೇ ತೊಗೊಂಬಿಡುತ್ತೆ ಪೇಂಟು. ಇನ್ನು ಇದು ನಮ್ಮ ಅಣ್ಣರ ಮನೆ. ಈ ಕಲರ್ ಹಾಕ್ಸ್ತಾಯಿದ್ರು. ಫಸ್ಟ್ಗೆ ಪಿಂಕ್ ಇತ್ತು, ಇವಾಗ ತಂದು ಕೇಸರಿ ಕಲರ್ ತೊಗೊಂಬಂದು ಹಾಕ್ತಾಯಿದ್ದಾರೆ. ನೋಡ್ತಾ ಇರ್ಬೋದು, ಎಲ್ಲ ರೋಲಲ್ಲಿ ಸ್ವಲ್ಪ ನೀಟಾಗಿ ಹಾಕ್ತಾಯಿದ್ದಾರೆ. ಇನ್ನು ನನ್ನ ತಂಗಿ ಕೂಡ ಬಂದ ತಕ್ಷಣ ಇನ್ನು ಸಾಮಾನೆಲ್ಲ ತೆಗೆದಿಡ್ತಾಯಿದ್ದೀವಿ. ಮತ್ತೆ ಡಬಲ್ ಕೆಲಸ ಆಯಿತು ನನಗಂತೂ. ಆದರೂ ಪರವಾಗಿಲ್ಲ, ಸ್ವಲ್ಪ ಮಾಡ್ಕೊಳೋಣ ಅಂತ ಹೇಳಿ. ಇನ್ನು ಆ ಕಡೆ ಮನೆಯವರು ಪೇಂಟ್ ಹಾಕ್ಸ್ತಾ ಇದ್ದಾರೆ ಅಂದರೆ ನಮಗೊಂಥರ ಅನ್ನಿಸ್ತಾ ಇರುತ್ತಲ್ವ ಅಂದ್ಕೊಂಡು, ನಿಜನೇ ಅದು ಕೂಡ. ಆದರೂ ಕೂಡ ಇನ್ನು ನಮ್ಮ ಮನೆಯವ್ರ ಹತ್ರ ಅಮೌಂಟ್ ಹಾಕ್ಸ್ಕೊಂಡು ನಮ್ಮ ಅಣ್ಣನಿಗೆ ಅಮೌಂಟ್ ವಾಪಸ್ ಕೊಟ್ಟೆ. ಬೇಡ ಬಿಡಮ್ಮ ಅಂತಂದರು. ಆದರೂ ಕೂಡ ಚೆನ್ನಾಗಿರಲ್ಲಲ್ವ, ಎಷ್ಟೇ ಅಣ್ಣ ತಂಗಿ ಅಂತ ಅಂದರೂ ಕೂಡ ಒಂದೊಂದು ಟೈಮ್ ಒಂಥರ ಬಂದುಬಿಡುತ್ತೆ, ಹೇಳೋದಕ್ಕಾಗಲ್ಲ. ನಾವಿಬ್ಬರು ಅಣ್ಣ ತಂಗಿ ಆಗಿರ್ಬೋದು, ಬಟ್ ಗೊತ್ತಿರುತ್ತೆ ಎಲ್ರಿಗೂ ಕೂಡ. ಬೇಡ ಸುಮ್ಮನೆ ಪ್ರಾಬ್ಲಮ್ ಯಾಕೆ ಅಂತ ಹೇಳಿ ಇನ್ನು ನಮ್ಮ ಅಣ್ಣನಿಗೆ ಅಮೌಂಟ್ ಹಾಕಿದೆ. ನಮ್ಮ ಮನೆಯವ್ರ ಹತ್ರ ಹಾಕ್ಸ್ಕೊಂಬಿಟ್ಟು ಅವ್ರಿಗೆ ವಾಪಸ್ ಕೊಟ್ಟೆ, ನಾನು ಪೇಂಟ್ದು ಎಷ್ಟಾಗುತ್ತೆ ಅಷ್ಟಂತ. ಇನ್ನು ಅವರು ಒಂದು 4 kg ಏನೋ ತಂದಿದ್ರು. ಇನ್ನು 4 kgಗೆ ಎಷ್ಟು ಅಮೌಂಟ್ ಆಗುತ್ತೋ ಅಷ್ಟು ಅಮೌಂಟು ವಾಪಸ್ ಕೊಟ್ಟೆ ನಾನು. ಇರಲಿ ಬಿಡೋಣ ಇಟ್ಕೊ ಅಂತ ಹೇಳಿ. ಇನ್ನು ಇವರು ಬಂದಿದ್ದಕ್ಕಂತೂ ತುಂಬ ಹೆಲ್ಪ್ ಆಯಿತು ನನಗೆ. ಇಲ್ಲಾಂದರೆ ಎಲ್ಲ ಕೂಡ ಒಬ್ಬಳೇ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಮಾಡ್ಕೋಬೋದು, ಸ್ವಲ್ಪ ಟೈಮ್ ಹಿಡಿಯುತ್ತೆ, ಪರವಾಗಿಲ್ಲ, ಟೈಮ್ ತೊಗೊಂಡು ಮಾಡ್ಕೋಬೋದು. ಆದರೂ ಕೂಡ ನಮ್ಮ ಗುಂಡ ಇರ್ತಾನಲ್ವ, ಅವನು ಇಟ್ಕೊಂಡಂತೂ ಮಾಡೋದಕ್ಕಾಗಲ್ಲ. ಈ ಥರ ಮೇಲೆ ಶೆಲ್ಪೆಲ್ಲ ಸ್ವಲ್ಪ ಬಳ್ಕೋಬೇಕಲ್ವ, ಅದು ಸ್ವಲ್ಪ ರಿಸ್ಕ್ ಆಗುತ್ತೆ ನನಗೆ. ಮತ್ತು ಹತ್ತೋದು ಇಳಿಯೋದು ತುಂಬ ಇದಾಗುತ್ತೆ. ಈ ಥರ ನನ್ನ ತಂಗಿ ಆದರೆ ಬೇಗನೆ ಎಲ್ಲ ಇದು ಮಾಡ್ಕೊಂಡ್ಬಿಡ್ತಾಳೆ, ತುಂಬ ಎಕ್ಸ್ಪೀರಿಯೆನ್ಸ್. ಅವ್ರದ್ದು ಕೂಡ ಪೇಂಟು ಮನೆಯೇ, ಇಷ್ಟು ವರ್ಷ ಅವಳಿಗೆ ಚೆನ್ನಾಗಿದ್ದಿದೆ. ಮತ್ತು ಚಿಕ್ಕಮ್ಮರ ಮನೆಯದು ಅಷ್ಟೇ, ಯಾವಾಗಲೂ ತೊಳೆಯೋಕ್ಕೆ ಮತ್ತು ಕ್ಲೀನ್ ಮಾಡೋದಕ್ಕೆಲ್ಲ ಬರ್ತಾ ಇರ್ತಾಳೆ. ಇನ್ನು ಅದಕ್ಕೋಸ್ಕರ ಚೆನ್ನಾಗಿ ಪೇಂಟೆಲ್ಲ ಚೆನ್ನಾಗಿ ಮಾಡ್ತಾಳೆ ಅಂತ ಹೇಳಿ, ಬರ್ತೀನಿ ಬಿಡಕ್ಕ, ಟೆನ್ಷನ್ ತೊಗೋಬೇಡ, ಅವ್ರ ಮನೆಗಿಂತ ನಮ್ಮ ಮನೆ ಬೇಗ ಆಗುತ್ತೆ ಅಂತ ಹೇಳಿ ಇಷ್ಟೇ ಕಾಮಿಡಿ ಮಾಡಿಕೊಂಡು ಮಾತಾಡಿಕೊಂಡು ಎಲ್ಲ ಕೆಲಸ ಎಲ್ಲ ಮಾಡ್ಕೊಂಡ್ವಿ. ಇನ್ನು ನಮ್ಮ ತಂಗಿ ಮಗ, ನಮ್ಮ ಧನುಷ್ ಅಂತ ಇವನು, ಅವನು ಕೂಡ ನಾನು ಸ್ವಲ್ಪ ಹೊಡಿತೀನಿ ಕೊಡಮ್ಮ ಅಂತ ಹೇಳಿ ಇನ್ನು ಅವ್ರ ಅಮ್ಮನ ಕೆಳಗೆ ಇಳಿಸ್ಬಿಟ್ಟು ಅವನು ಸ್ವಲ್ಪ ಮೇಲ್ಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ಕೊಟ್ಟ. ಇನ್ನು ಫೈನಲ್ ಇಷ್ಟ ಆಯಿತು. ಸೆಲ್ಫೆಲ್ಲ ಕ್ಲೀನ್ ಬಣ್ಣ ಹಚ್ಚಿದ್ಲು. ನೋಡ್ತಾ ಇರ್ಬೋದು, ನೇರಳೆ ಹಣ್ಣಿನ ಕಲರು ತುಂಬ ಚೆನ್ನಾಗಿ ಸೆಟ್ ಆಗಿದೆ. ಇದಂತೂ ಸೆಟ್ ಆಗುತ್ತೆ ಇಲ್ಲ ಅಂದ್ಕೊಂಡಿದ್ವಿ, ನಿಜವಾಗ್ಲೂ ಇದೆ, ಚೆನ್ನಾಗಿ ಕಾಣಿಸ್ತಾ ಇತ್ತು. 2 kg ತರಿಸಿದ್ರೆ ಒಂದೇ ಸೈಡ್ ಆಗಿದ್ದು, ಒಂದು ಸೈಡ್ಗೆ ಸಾಲ್ಟೇಜ್ ಬಂತು. ಏನಂದರೆ ಇದು ಫಸ್ಟ್ ಟೈಮ್ ಅಲ್ವಾ ಪೇಂಟ್ ಮಾಡಿಸ್ತಾ ಇರೋದು, ಸಖತ್ತು ಪೇಂಟೆಲ್ಲ ಎಳ್ಕೊಂಬಿಡ್ತು.
ಪರವಾಗಿಲ್ಲ ಬಿಡು, ಏನೂ ಮಾಡೋದಕ್ಕಾಗಲ್ಲ. ಮತ್ತೆ ಇನ್ನೊಂದು ಸತಿ ಹೋಗಿ ತರೋದಕ್ಕೆ ದೂರ ಬೇರೆ ಇತ್ತಲ್ವ, ಚಳ್ಳಕೆರೆಗೆ ಹೋಗಬೇಕಿತ್ತು. ಅದೆಲ್ಲ ಇನ್ನೇನು ರಿಸ್ಕ್ ಅಂತ ಹೇಳಿ ಎಷ್ಟಾಗುತ್ತೋ ಅಷ್ಟೆಲ್ಲ ಪೇಂಟ್ ಮಾಡ್ಕೊಂಡ್ವಿ. ಇನ್ನು ಆ ಕಡೆ ಸೈಡ್ ಬಂದುಬಿಟ್ಟು ತುಂಬ ಸಾಲ್ಟೇಜ್ ಬಂದಿತ್ತು ಒಂದು ಸೈಡು. ಇನ್ನು ನಮ್ಮ ಅಣ್ಣರದು ಸ್ವಲ್ಪ ಕೇಸರಿ ಕಲರ್ ಪೇಂಟ್ ಮಿಕ್ಕಿತ್ತು, ಅದನ್ನೇ ತೊಗೊಂಬಂದು ಅಲ್ಲಿಗೆ ಅಡ್ಜಸ್ಟ್ ಮಾಡಿದ್ವಿ. ಹೆಂಗೋ ಹಂಗೆ ಹಿಂಗೆಲ್ಲ ಮಾಡಿಬಿಟ್ಟು ಕೊನೆಗೂ ಪೇಂಟ್ ಅಂತೂ ಬಂದೇ ಬಂತು ಮನೆಯಲ್ಲಿ. ಒಂಥರ ಖುಷಿ ಆಗ್ತಾಯಿದೆ ನೋಡಿದ್ರು ಕೂಡ. ಏನೋ ಫಸ್ಟಿಗೆ ಇರೋದಕ್ಕೂ ಮತ್ತು ಇವಾಗಿರೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಹೆಣ್ಮಕ್ಳಿಗೆ ಅಷ್ಟೇ ಅಲ್ವಾ, ಏನಾದರೂ ಒಂದು ಸ್ವಲ್ಪ ಚೇಂಜಸ್ ಅಂತ ಆದರೆ ಒಂಥರ ಮನಸ್ಸಲ್ಲೇ ಖುಷಿ ಇರುತ್ತೆ. ಇನ್ನು ನೋಡ್ತಾ ಇರ್ಬೋದು ಇಷ್ಟೆಲ್ಲ. ನಾನು ಬಂದು ಇದು ಕಡೆ ಏನೇನು ಸಾಮಾನೆಲ್ಲ ಇದ್ವಲ್ಲ ಅವೆಲ್ಲ ತೊಳೆದ್ಬಿಟ್ಟು ಎಲ್ಲ ಜೋಡಿಸೋಣ ಅಂತ ಹೇಳಿ ಕ್ಲೀನಾಗೆಲ್ಲ ಎತ್ತಿಟ್ಟಿದೆ. ಇದು ಫೈನಲಿ ಲಾಸ್ಟ್ ಈ ಥರ ಇದೆ. ಇನ್ನು ನನ್ನ ಮಗ ಕೂಡ ಪಾಪ ಅವನಿಗೆ ಸ್ವಲ್ಪ ಆಗಲೇ ನಿದ್ದೆ ಬರೋ ಟೈಮ್ ಆಗಿತ್ತು, ತುಂಬ ಲೇಟ್ ಆಗಿತ್ತು ನಾನು ಮಲ್ಕೊಳ್ಳೋದು ಕೂಡ. ಇನ್ನು ಸರಿಯಾಗಿ ಜೋಡಿಸಿರ್ಲಿಲ್ಲ, ಸುಮ್ಮನೆ ಎಲ್ಲದೆಲ್ಲ ಹಂಗೆ ಎತ್ತಿಟ್ಬಿಟ್ಟಿದೆ. ಇಲ್ಲಿ ನೋಡ್ತಾ ಇರ್ಬೋದು ನೇರಳೆ ಹಣ್ಣಿನ ಬಣ್ಣ ಈ ಕಡೆ ತುಂಬ ಚೆನ್ನಾಗಿ ಸೆಟ್ ಆಗಿದೆ ಅಡುಗೆ ಮನೆಗೆ. ಮತ್ತು ಈ ಕವರ್ ತಂದು ಹಾಕಿದ್ದಕ್ಕೂ ಕೂಡ, ಈ ವಾಲ್ಪೇಪರ್ ತಂದು ಹಾಕಿದ್ನಲ್ವ ಅದಕ್ಕೂ ಮತ್ತು ಆ ಪೇಂಟ್ಗೂ ಕೂಡ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇನ್ನು ಈ ಕಡೆ ಬಂದುಬಿಟ್ಟು ಕೇಸರಿ ಕಲರ್ ಹಾಕಿದ್ದೀವಿ. ಇದು ಅಟ್ಯಾಚ್ ಗೋಡೆ ಇರೋದ್ರಿಂದ ಇದು ತುಂಬ ಹೊರಟಿತ್ತು ಸಿಮೆಂಟೇ ಮತ್ತು ಗೋಡೆ, ಅದಕ್ಕೋಸ್ಕರ ತುಂಬ ಬಣ್ಣ ತೊಗೊಂಡ್ಬಿಡ್ತು ಅಂತ ಹೇಳಿ ಸಾಲ್ಟೇಜ್ ಬಂತು. ಇನ್ನು ಅಣ್ಣರ ಮನೇಲಿ ಮಿಕ್ಕಿತ್ತಲ್ವ ಅದನ್ನ ತೊಗೊಂಬಂದು ಈ ಕಡೆ ಹಾಕಿದ್ವಿ. ಇನ್ನದೆಲ್ಲ ಸ್ವಲ್ಪ ನೀಟ್ ಮಾಡ್ಕೋಬೇಕು, ನಿಧಾನಕ್ಕೆ ಮಾಡ್ಕೊಳ್ಳೋಣ ಮತ್ತು ಅಮಾವಾಸ್ಯೆ ಬರೋಷ್ಟೊತ್ತಿಗೆ ಅಂತ ಹೇಳಿ ಎಲ್ಲಂದ್ರಲ್ಲೇ ಬಿಟ್ಬಿಟ್ಟಿದ್ವಿ. ಇದು ಬಂದು ಇನ್ನು ನನ್ನ ಮಗ ಕೂಡ ಮಲ್ಕೊಂಡ. ಇದು ರೂಮ್ ಇದೆ, ಅಂಗಡಿ ರೂಮ್ ಅಲ್ವ ಇದು. ಇನ್ನು ಅಂಗಡಿ ಎಲ್ಲ ಕ್ಲೋಸ್ ಆಗಿದೆ ಅಲ್ವ, ಅದಕ್ಕೂ ಕೂಡ ಪೇಂಟ್ ತರಿಸಿದ್ವಿ. ಇನ್ನು ಇದು ಬಂದುಬಿಟ್ಟು ಯೆಲ್ಲೋ ಕಲರು. ಇದನ್ನು ಕೂಡ ಇವಾಗ ನಾನು ಸ್ವಲ್ಪ ಹಾಕ್ತಾಯಿದ್ದೀನಿ. ಪೇಂಟೆಲ್ಲ ಹಾಕಿ ಮಲಗೋಷ್ಟೊತ್ತಿಗೆ ಒಂದು 12 ಗಂಟೆ 12:30 ಆಯಿತು ಹತ್ತತ್ರ. ಇನ್ನು ಬೆಳಗ್ಗೆ ಎಲ್ಲ ಮಾಡ್ಕೊಳ್ಳೋದಕ್ಕಾಗಲ್ಲ ಅಂತ ಹೇಳಿ ಇದೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಡೋಣ ಅಂತ ಹೇಳಿ ಇನ್ನು ಧೂಳೆಲ್ಲ ತೆಗೆದ್ಬಿಟ್ಟು ಮತ್ತು ಒಂದು ಸ್ವಲ್ಪ ನೀರೆಲ್ಲ ಚೆನ್ನಾಗಿ ಚಿಮ್ಮಿಸ್ಬಿಟ್ಟು ಅದು ಸ್ವಲ್ಪ ಎಲ್ಲ ಆರಿದ್ಮೇಲೆ ಇವಾಗ ಪೇಂಟೆಲ್ಲ ಹಾಕ್ತಾಯಿದ್ದೀನಿ. ಇದು ಚಿಕ್ಕ ರೂಮು, ತುಂಬ ಚಿಕ್ಕ ರೂಮು, ಬೇಗನೆ ಆಗುತ್ತೆ, ಅದು ಏನು ಜಾಸ್ತಿ ಟೈಮ್ ಕೂಡ ಹಿಡಿಯಲ್ಲ. ಇನ್ನು ಅದಕ್ಕೋಸ್ಕರ ಫಸ್ಟ್ ಟೈಮ್ ಅಲ್ವಾ ಪೇಂಟೆಲ್ಲ ಹಾಕ್ತಾ ಇರೋದು, ಸ್ವಲ್ಪ ನೀಟಾಗಿ ಹಾಕೋಣ, ಟೈಮ್ ತೊಗೊಂಡ್ರು ಪರವಾಗಿಲ್ಲ ಅಂತ ಹೇಳಿ ಸ್ವಲ್ಪ ಹಾಕ್ಕೊಂಡು ಬಂದೆ. ಬಟ್ ಟೈಮ್ ಕೂಡ ಜಾಸ್ತಿ ಹಿಡಿಲಿಲ್ಲ, ಬೇಗನೆ ಆಯಿತು ಕೆಲಸ. ಈ ಥರ ಸ್ವಲ್ಪ ಸಿಮೆಂಟೆಲ್ಲ ನಯಸ್ತಾಗಿದ್ದರೆ ಬೇಗನೆ ಕೆಲಸ ಆಗುತ್ತೆ, ಇಲ್ಲ ಸ್ವಲ್ಪ ಹೊರಟಾಗಿದ್ರಂತೂ ಸ್ವಲ್ಪ ಲೇಟ್ ಆಗುತ್ತೆ ಕೆಲಸ ಆಗೋದು. ಇನ್ನು ಯಾರೂ ಕೂಡ ಮಲಗ್ತಾ ಇಲ್ಲ ಹಳ್ಳೀಲಿ. ಹಬ್ಬ ಆಗೋವರೆಗೂ ನಿದ್ದೆನೇ ಬರಲ್ಲ ಹೆಣ್ಮಕ್ಳಿಗೆ, ಏನಾದರೂ ಕೆಲಸ ಮಾಡ್ಕೊತಾನೇ ಇರ್ತಾರೆ, ಏನು ಭಯ ಅನ್ನೋದೇ ಇಲ್ಲ ನಮಗೆ. ಆರಾಮ್ಸೆ ಮಾಡ್ಕೋಬೋದು, ಓಡಾಡ್ತಿರ್ತಾರೆ. 1 ಗಂಟೆ 2 ಗಂಟೆ ಆದರೂ ಕೂಡ ಇನ್ನು ಮಲಗೇ ಇರಲ್ಲ. ಇನ್ನು ಬೆಳಗಿನ ಜಾವ ಆಗಲೇ 3 ಗಂಟೆ 3:30 ಅಷ್ಟೊತ್ತಿಗೆ ಎಲ್ಲರೂ ಕೂಡ ಎದ್ದಿರ್ತಾರೆ. ಇನ್ನು ಅದಕ್ಕೋಸ್ಕರ ಆರಾಮ್ಸೆ ಎಲ್ಲರೂ ಎದ್ದು ಕೆಲಸ ಮಾಡ್ಕೊತಿರ್ತಾರೆ. ನಾವ್ಯಾಕೆ ಇಷ್ಟು ಸೋಂಬೇರಿಗಳಾಗಬೇಕಂತ ಒಂದೊಂದ್ಸತಿ ಮನಸ್ಸಿಗೆ ಬಂದುಬಿಡುತ್ತೆ. ಏನೇ ಹೇಳಿ ಕೆಲಸ ಇದ್ರಂತೂ ನಿದ್ದೆನೇ ಬರಲ್ಲ. ಆ ಕೆಲಸ ಮುಗಿಸೋವರೆಗೂ ನಮಗೆ ಸಮಾಧಾನ ಕೂಡ ಆಗಲ್ಲ ಒಂದೊಂದು ಸತಿ. ಅದಕ್ಕೋಸ್ಕರ ಎಲ್ಲ ಮಾಡ್ಕೊಳೋಣ ಅಂತ ಹೇಳಿಬಿಟ್ಟು ಇನ್ನು ನಮ್ಮ ಗುಂಡನ್ನು ಮಲಗಿಸ್ಬಿಟ್ಟು ಇವಾಗೆಲ್ಲ ಪೇಂಟ್ ಮಾಡ್ಕೊತಾ ಇದ್ದೀನಿ. ಇನ್ನು ಹಬ್ಬ ಬೇರೆ ಬಂದೇ ಬಿಡ್ತು, ಶನಿವಾರ ದಿನ ಹಬ್ಬ ಸ್ಟಾರ್ಟ್ ಅಲ್ವಾ. ಇನ್ನು ಮಿಕ್ಕಿರೋದು ಶುಕ್ರವಾರ ಒಂದೇ ದಿನವೇ. ಶುಕ್ರವಾರ ಆಲ್ಮೋಸ್ಟ್ 3/4% ಕೆಲಸ ಎಲ್ಲ ಮುಗಿಸ್ಕೋಬೇಕು ಅನ್ನೋ ಪ್ಲಾನಿಂಗಲ್ಲೇ ನಾನು ಎಲ್ಲ ಕೆಲಸ ಎಲ್ಲ ಮಾಡಿಕೊಂಡೆ. ಇನ್ನು ಒಬ್ಬಳೇ ಮತ್ತು ಸ್ವಲ್ಪ ಎಲ್ಲ ಕೂಡ ನೋಡ್ಕೋಬೇಕು. ಇನ್ನು ನನ್ನ ಮಗನ ನೋಡ್ಕೋಬೇಕು, ಮನೇಲೆಲ್ಲ ಮಾಡ್ಕೋಬೇಕು ಕೆಲಸ ಎಲ್ಲ. ತುಂಬ ರಿಸ್ಕ್ ಆಗ್ತಾಯಿದೆ, ಆದರೂ ಕೂಡ ಪರವಾಗಿಲ್ಲ ಮಾಡ್ಕೊತಾ ಇರ್ತೀನಿ ಒಂದೊಂದೇನೋ. ಇನ್ನು ನಮ್ಮ ಕೆಲಸ ನಾವೇ ಮಾಡ್ಕೋಬೇಕಲ್ವ, ಇನ್ನು ಯಾರನ್ನೂ ಕೂಡ ವೇಟ್ ಮಾಡೋದಕ್ಕೂ ಆಗೋದಿಲ್ಲ. ಇನ್ನು ಅದಕ್ಕೋಸ್ಕರ ಎಲ್ಲ ಕೂಡ ಒಂದು ಜವಾಬ್ದಾರಿ ಅಂದಮೇಲೆ ನಾವು ಕೆಲಸಗಳೆಲ್ಲ ನಿಭಾಯಿಸ್ಕೊಂಡು ಹೋಗಲೇಬೇಕು, ಮಾಡಲೇಬೇಕು ಮನೆ ಅಂದಮೇಲೆ. ಇನ್ನು ಏನು ಕೆಲಸ ಕೂಡ ಮುಂದೂಡೋಕ್ಕಾಗೋದಿಲ್ಲ. ಆವಾಗಿನ ಕೆಲಸ ಅವಾಗ ಮುಗಿಸ್ಕೊಂಡ್ರೆ ತುಂಬ ನಮಗೆ ಬೆಸ್ಟ್ ಅಂತಲೇ ಹೇಳ್ಬೋದು. ಬಿಡು ನಾಳೆ ಮಾಡೋಣ ನಾಡಿದ್ದು ಮಾಡೋಣ ಅಂತ ಹಂಗೆ ಸುಮ್ಮನೆ ನಾವು ಕೆಲಸ ಎಲ್ಲ ಮುಂದಕ್ಕೆ ಹಾಕ್ಕೊಂಡೋದ್ರೆ ಅದು ತುಂಬ ಎಫೆಕ್ಟ್ ಆಗುತ್ತೆ. ಇನ್ನು ಅದಕ್ಕೋಸ್ಕರ ಬೇಡ, ಸುಮ್ಮನೆ ನಾನು ನಿದ್ದೆ ಅಂತೂ ಬರೋದಿಲ್ಲ, ಹೆಂಗಿದ್ರು ಕೂಡ ಮಲಗೋದು ಒಂದು 11-12 ಗಂಟೆ ಆಗೇ ಆಗುತ್ತೆ. ಇನ್ನು ಫೋನ್ ನೋಡಿಕೊಂಡು ಏನಾದರೂ ವೀಡಿಯೋಸು ಎಡಿಟಿಂಗ್ ಮಾಡ್ಕೊಂಡು ಅಷ್ಟೊತ್ತಿಗೆ ಟೈಮ್ ಇದಾಗೆ ಆಗುತ್ತೆ. ಅಷ್ಟರೊಳಗೆ ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡೋದು, ಈ ಕೆಲಸನಾದರೂ ಆಗುತ್ತೆ ಇದು ಒಂದು ಅಂತೇಳ್ಬಿಟ್ಟು ಇವಾಗೆಲ್ಲ ನೀಟಾಗಿ ಪೇಂಟೆಲ್ಲ ಮಾಡ್ಕೊಂಬರ್ತಾಯಿದ್ದೀನಿ. ಇನ್ನು ಕರೆಕ್ಟಾಗಿ 12:30 ಆಯಿತು ಅನಿಸುತ್ತೆ ಎಲ್ಲ ಮುಗಿಯೋಷ್ಟೊದಕ್ಕೆ ನೈಟು. ಇನ್ನು ಶುಕ್ರವಾರ ಕೂಡ ಈ ಕಡೆ ಚಪ್ಪರದ ಕೆಳಗೆ ಸ್ವಲ್ಪ ಗೋಡೆ ಇದೆ, ಅದು ಕೂಡ ನಾವು ಪೇಂಟ್ ಮಾಡಬೇಕಿತ್ತು. ಇನ್ನು ಅದಕ್ಕೆ ನೋಡ್ತಾ ಇರ್ಬೋದು ಲಾಸ್ಟಲ್ಲಿ ಇದೆಲ್ಲ ಕ್ಲೀನ್ ಆಯಿತು. ಈ ಪೇಂಟ್ ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನು ಅದಕ್ಕೋಸ್ಕರ ನೆಕ್ಸ್ಟು ನಾನು ಈ ವಿಡಿಯೋ ಬಂದು ಶನಿವಾರ ಅಪ್ಲೋಡ್ ಮಾಡ್ತೀನಿ. ಮತ್ತು ಶನಿವಾರದ್ದು ಅಮಾವಾಸ್ಯೆ ಅಲ್ವಾ, ಅಮಾವಾಸ್ಯೆ ವೀಡಿಯೋನ ಮತ್ತೆ ನೆಕ್ಸ್ಟ್ ನೋಡೋಣ ಯಾವಾಗ ಅದು ಅಪ್ಲೋಡ್ ಮಾಡ್ತೀನಿ. ಅವಾಗ ಫುಲ್ಲು ತೋರಿಸ್ತೀನಿ ಯಾವ ಥರ ಇದೆ ಮನೆ ಅಂತ ಹೇಳಿಬಿಟ್ಟು. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ.